ಹಾಯ್ ಹಲೋ ವಿದ್ಯಾರ್ಥಿಗಳೇ, ಗಣಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ವೀಡಿಯೋಗೆ ಸುಸ್ವಾಗತ. ಓಕೆ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಹೊಸದಾಗಿ ಈ ವಿಡಿಯೋ ಕ್ಲಿಕ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ಸೊ ಹಂಗಾಗಿ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ನೋಡಿ, ಯಾಕಂದರೆ ನಾನು ಹಾಕುವಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ವೀಡಿಯೋಗಳು ನಿಮಗೆ ಆವಾಗವಾಗ ನೋಟಿಫಿಕೇಷನ್ ಕೂಡ ಬರ್ತವೆ. ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ಓಕೆ, ಸಾಧ್ಯತೆ ಅಂದರೆ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ಈಗ ವಾಟ್ಸಪ್ ಚಾನಲ್ ಜಾಯ್ನ್ ಆಗಲಿಕ್ಕಂತ ಮುಂಚೆಗೆ ಈ ವಿಡಿಯೋಗೆ ಮೊದಲು ಟಾಪಿಕ್ ಏನಿದೆ ಅಂತಂದರೆ, ನಿಮಗೆ ಪದೇ ಪದೇ ಕರೆಗಳು ಬರ್ತಾ ಇರ್ಬೋದು, ಅಥವಾ ಕೆಲವೊಂದಿಷ್ಟು ಹುಡುಗರಿಗೆ ಅಪ್ಲೈ ಮಾಡುವಾಗ ನಾನು ಎರಡು ಕ್ಯಾಟಗರಿ ತೊಗೊಂಡು ಮಾತಾಡ್ತೀನಿ. ಮೊದಲೇ ಫಸ್ಟ್ ಮಾತಾಡ್ಬಿಡ್ತೀನಿ. ಈ ಥರ ಇದು ಕಾಣಿಸ್ತಿದೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ರೆ, ಇದು ಯಾರಿಗೆ ಬರ್ತದಪ್ಪ ಅಂತಂದರೆ ಅಪ್ಲಿಕೇಶನ್ ಹಾಕುವಾಗ, ಯಾರು ಈಗ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗಿರ್ತಾರೆ, ಅವಾಗ ಅಪ್ಲಿಕೇಶನ್ ಹಾಕುವಾಗ ಫಸ್ಟ್ ಸ್ಟೆಪ್ಸ್ ಏನೋ ಕಂಪ್ಲೀಟ್ ಆಗ್ತದೆ. ಸೆಕೆಂಡ್ ಸ್ಟೆಪ್ ಒಳಗೆ ಬಂದಾಗ ನಿಮಗೆ ಕಾಲೇಜು ವಿವರಗಳು ಅಂತಂದು ಏನು ಕೇಳಿಸ್ತದೆ, ಅದು ಹಾಕುವಾಗ ಕೆಲವೊಂದಿಷ್ಟು ನಿಮಗೆ ಈ ಥರ ಸಮಸ್ಯೆ ಮೀನ್ಸ್ ಕನ್ನಡದಲ್ಲಿ ಬರ್ತಿದ್ದಾರೆ, ಇಂಗ್ಲೀಷಲ್ಲೂ ಕೂಡ ಇದೆ ನೋಡಿ. ನೀವು ನಮೂದಿಸುತ್ತಿರುವ ನೋಂದಣಿ ಸಂಖ್ಯೆ ಅಂದರೆ ಇವು ಏನಂದರೆ ನೀವು ಏನು ಈಗ ರಿಜಿಸ್ಟರ್ ನಂಬರ್ ಏನು ಆ್ಯಡ್ ಮಾಡ್ತಾಯಿದ್ರು ಅಂತ ನಿಮ್ಮ ಕೌನ್ಸಿಲಿಂಗ್ ಡೀಟೇಲ್ ಕೊಡ್ಲಿಕ್ಕೆ ಅಂತ ಹೋಗಿದ್ರು, ಆವಾಗ ಸಂಬಂಧಿಸಿದ ಶೈಕ್ಷಣಿಕ ಮಾಹಿತಿಯನ್ನು ನಿಮ್ಮ ವಿಶ್ವವಿದ್ಯಾಲಯ ಅಥವಾ ಬೋರ್ಡ್ ಅಥವಾ UUCMSನವರು SSPಯ ಯುನಿಡೇಟಾದಲ್ಲಿ ಒದಗಿಸಿರುವುದಿಲ್ಲ. ಹಾಗಾಗಿ ನಿಮ್ಮ ಕಾಲೇಜು ಅಧಿಕಾರಿಗಳನ್ನು ಸಂಪರ್ಕಿಸಿ ಸಂಬಂಧಪಟ್ಟ ಯೂನಿವರ್ಸಿಟಿ ಆರ್ ಬೋರ್ಡ್ ಆರ್ UUCMSನವರು ನಿಮ್ಮ ಶೈಕ್ಷಣಿಕ ಮಾಹಿತಿ ಅಥವಾ ಬೋನಫೈಡ್ ಅಂತ ಏನಿದೆ ಅದರದ್ದು ಡಾಟಾನ ಏನು ಮಾಡಬೇಕಂದ್ರೆ ಕೊಡಬೇಕು. ಮೀನ್ಸ್ ಅರ್ಥ ಮಾಡ್ಕೋರಿ, ನಿಮ್ಮದು ಅಡ್ಮಿಷನ್ ಅಂತೂ ಆಗಿದೆ. ಓಕೆ, ಅಡ್ಮಿಷನ್ ಆಗಿದ್ದೀರಾ, ನಿಮಗೊಂದು ರಿಜಿಸ್ಟರ್ ನಂಬರು ಕೂಡ ಈಗ ಸದ್ಯಕ್ಕೆ ಕೊಟ್ಟಿದ್ದಾರೆ. ಸೊ ಅಪ್ಲೈ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಓಕೆ, ಅಪ್ಲೈ ಮಾಡ್ಲಿಕ್ಕೆ ಹೋದಾಗ ಈ ಥರ ಬಂದಾಗ ಏನಾಗ್ತಿದೆ ಅಂತಂದರೆ, ಸೊ ನಿಮಗೇನೋ ರಿಜಿಸ್ಟರ್ ನಂಬರ್ ಕೊಟ್ಟಿದ್ದಾರೆ, ಬಟ್ ಈ ರೀತಿದಾಗ ಎರಡು ರೀತಿ ಆಗಿರ್ಬೋದು. ಒಂದು, ನಿಮ್ಮ ಕಾಲೇಜ್ ಏನಿದೆ, ನಿಮ್ಮ ಕಾಲೇಜಿನಿಂದ ಹಿಡಿದ್ಬಿಟ್ಟು ಏನಂತಂದರೆ ಯೂನಿವರ್ಸಿಟಿಗೆ ಏನಪ್ಪ ಅಂತಂದರೆ ನಿಮ್ಮ ಡೀಟೇಲ್ ಹೋಗಿರಬೇಕು. ಓಕೆ, ಒಂದು ಇದು ಹೋಗಿಲ್ಲ ಅಂತಂದರೆ ಇಲ್ಲಿ ಈ ಥರ ಬರ್ತದೆ. ಇಲ್ಲ, ಯೂನಿವರ್ಸಿಟಿಗೆ ಕಳಿಸಿದ್ರೆ, ಬಟ್ ಯೂನಿವರ್ಸಿಟಿಯವರು ಏನು ಮಾಡಿದ್ದಾರೆ, SSPಗೆ ಇನ್ನೂ ಕೂಡ ನಿಮ್ಮ ಡಾಟಾನ ಪ್ರೊವೈಡ್ ಮಾಡಿಲ್ಲ. ಓಕೆ, ಇದು ಎರಡನೇ ಸಿಚುವೇಷನ್ ಅಂತಂದ್ರೆ ಅರ್ಥ ಆಯ್ತು. ಅಂದರೆ ನಿಮ್ಮ ಡೀಟೇಲ್ಸ್, ಸ್ಟೂಡೆಂಟ್ ಆಗಿದ್ದೀರಾ, ಅಡ್ಮಿಷನ್ ಆಗಿದ್ದೀರಾ, ನಿಮ್ಮದೆಲ್ಲ ಡಾಟಾವನ್ನು, ಲೈಕ್ ಫಾರ್ ಎಕ್ಸಾಂಪಲ್ ನೀವೀಗ ಮುಂದೆ ಅಪ್ಲೈ ಮಾಡ್ಲಿಕ್ಕೆ ಹೋಗ್ತೀರಾ, ಲೈಕ್ ನಿಮ್ಮ ಆರ್ಡಿನ ನಂಬರ್, ನಿಮ್ಮ ಕ್ಯಾಸ್ಟ್ ಎಲ್ಲನೂ ಕೂಡ ಅಪ್ಲೈ ಮಾಡ್ತಿರ್ತೀರಿ ನೋಡಿ, ಗೊತ್ತಿರಿದೆ. ಅಂದರೆ ಪರ್ಸನಲ್ ಡೀಟೇಲ್ಸ್ ಒಳಗೆ ಹಾಕ್ತಾರೆ, ಸಡನ್ ಯಾವ ರೀತಿ ಬಂತು ಅದೇ ರೀತಿಯಾಗಿ ಜಸ್ಟ್ ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ಡೀಟೇಲ್ಸಾಗಿ ನಿಮ್ಮದು ಎಲ್ಲನೂ ಕೂಡ ಕೆಳಗಡೆ ಬಂದುಬಿಡ್ತದೆ. ಆ ಡೀಟೇಲ್ಸನ್ನು ನಿಮ್ಮ ಕಾಲೇಜವರು ಯೂನಿವರ್ಸಿಟಿಗೆ ಕಳಿಸಿರಲ್ಲ. ಯೂನಿವರ್ಸಿಟಿಯವ್ರು ಕಳಿಸಿದ್ರು ಸಹಿತ SSPಗೆ ಯೂನಿವರ್ಸಿಟಿಯವ್ರು ಕಳಿಸಿರಲ್ಲ ನಿಮ್ಮ ಡಾಟಾನ. ಸೊ ಇದು ಸಾಲ್ವ್ ಮಾಡೋದು ಹೆಂಗೆ ಅಂತ ಕೇಳಿದ್ರೆ, ಮೊದಲು ಏನು ಮಾಡಿರಿ, ಈ ಒಂದು ಸ್ಕ್ರೀನ್ಶಾಟ್ ತೊಗೋರಿ. ಬೇಕಾದರೆ ಇನ್ನೊಂದು ಟೈಮು ನೀವು ಒಂದು ಟೈಮ್ ಲಾಗಿನ್ ಆಗಿ ಅಪ್ಲೈ ಮಾಡುವಾಗ ಬಂದೇ ಬರ್ತದೆ ಈ ಥರ. ಈ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಇದನ್ನು ಹೋಗಿ ನಿಮ್ಮ ಕಾಲೇಜ್ನ SSP ಒಬ್ಬರು ಯಾರಾದರೂ ಮೇಂಟೆನೆನ್ಸ್ ಮಾಡ್ತಾ ಇರ್ತಾರೆ. ಎಲ್ಲ ಕಾಲೇಜರು ಕೂಡ SSPಗೋಸ್ಕರ ಒಬ್ಬರು ಮೇಂಟೆನೆನ್ಸ್ ಮಾಡ್ತಾ ಇರ್ತಾರೆ. ಅವ್ರಿಗೂ ಕೇಳಿ ಅಥವಾ ಡೈರೆಕ್ಟ್ ಪ್ರಿನ್ಸಿಪಲ್ ಆದರೂ ಕೇಳಿ, ಅವ್ರು ಏನು ಮಾಡ್ತಾರೆ, ಈ ರೀತಿ ಬಂದಾಗ ಡಾಟಾ ಕಳಿಸಿದ್ದೀವಿ ಅಂತ ಹೇಳ್ತಾರೆ, ಇಲ್ಲ ಕಳಿಸ್ತೀವಿ ಈಗ ಎಲ್ಲನೂ ಕೂಡ ಸ್ಟೂಡೆಂಟ್ ಎಲ್ಲರದ್ದು ಒಮ್ಮೆಲೆ ಕಳಿಸ್ತೀವಿ ಅಂತ ಎರಡು ರೀತಿ ಉತ್ತರ ಬರ್ಬೋದು. ಓಕೆ, ಅಂದರೆ ಒಂದು, ನಿಮ್ಮ ಡಾಟಾನ ಎಲ್ಲ ಸ್ಟೂಡೆಂಟು ಒಮ್ಮೆಲೆ ಕಳಿಸ್ತೀವಪ್ಪ ಅವಾಗ ಅಪ್ಲೈ ಮಾಡ್ರಿ ಅಂತ ಅನ್ಬೋದು. ಇಲ್ಲ ಅಂತಂದರೆ ಕಳಿಸಿದ್ದೀವಿ ಅಂತ ಹೇಳಿದ್ರು ಅಂತ ಅನ್ಕೊಂಡ್ರೆ ವರಿ ಮಾಡ್ಕೊಬೇಡ್ರಿ. ಯೂನಿವರ್ಸಿಟಿ ಕಡೆಯಿಂದ SSP ಕಳಿಸೋದೇನು ಭಾಳ ಆಗಲ್ಲ, ಅದು ವಿತಿನ್ 1 ವೀಕಲ್ಲಿ ಸಾಲ್ವ್ ಆಗ್ತದೆ. ಓಕೆ, ಸೊ ಡೈಲಿ ಒನ್ಸ್ ಆರ್ ಟ್ವೈಸ್ ಏನು ಮಾಡಿರಿ, ಅಪ್ಲೈ ಮಾಡ್ಲಿಕ್ಕೆ ಬರ್ರಿ. ಮತ್ತು ಇದೇ ಥರ ಬಂತಂದ್ರೆ ಬಿಡ್ರಿ. ಆ್ಯಂಡ್ ಒಂದು ದಿನ ಅಂದರೆ ವಿತಿನ್ 1 ವೀಕಲ್ಲಿ ಈ ಕೇಸ್ ಕಾಲೇಜವ್ರು ಎಲ್ಲನೂ ಕೂಡ ಕಳಿಸೀನಿ ಅಂತ ಅಂದರೆ ಡೀಟೇಲ್ಸ್ ಎಲ್ಲನೂ ಕೂಡ ಪ್ರೊವೈಡ್ ಮಾಡಿದೆ ಅಂತ ಇದ್ದರೆ ವಿತಿನ್ 1 ವೀಕಲ್ಲಿ ಇದು ಸಾಲ್ವ್ ಆಗ್ತದೆ, ವರಿ ಮಾಡ್ಕೊಬೇಡಿ ಆಯಿತಾ. ಇದು ಯಾರಿಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕುವಾಗ ಸ್ಟೂಡೆಂಟ್ಗೆ ಈ ರೀತಿ ಬರ್ತಾಯಿತ್ತು. ಸೊ ಹಂಗಾಗಿ ನಿಮಗೆ ಹೇಳಿದ್ದು. ಓಕೆ, ನೆಕ್ಸ್ಟು ನಿಮಗೆ ಇನ್ನೂ ಕೂಡ ಕೆಲವೊಂದಿಷ್ಟು ಹುಡುಗರಿಗೆ ಸೆಕೆಂಡ್ ಕ್ಯಾಟಗರಿ ಅನ್ನತ್ತಂದರೆ, ಈಗಾಗಲೇ ಅಪ್ಲೈ ಮಾಡಿದ್ರ ನಿಮಗೆ ಕೆಲವೊಂದಿಷ್ಟು ಹುಡುಗರು 2023 ಓಕೆ 23-24 ಇದ್ದೀರಾ, ಆ್ಯಂಡ್ 24-25 ಇದ್ದೀರಾ, ಆ್ಯಂಡ್ 25-26 3 ವರ್ಷದ ಹುಡುಗರು ಸದ್ಯಕ್ಕೆ ಏನು ಕೇಳ್ತಿದ್ದಾರೆ ಅಂತಂದರೆ, ಅವರಿಗೆ ಕರೆಗಳು ಬರ್ತಾಯಿದ್ವು, ಫೋನ್ ಕಾಲ್ ಬರ್ತಾಯಿದ್ದಾವೆ SSP ಡಿಪಾರ್ಟ್ಮೆಂಟ್ ಕಡೆಯಿಂದ. ಅದು ಸ್ಪ್ಯಾಮ್ ಅಂತ ಕೆಲವೊಂದಿಷ್ಟು ಹುಡುಗರು ಹೇಳ್ತಿದ್ದಾರೆ. ಅದು ಯಾವುದೇ ರೀತಿ ಸ್ಪ್ಯಾಮ್ ಅಲ್ಲ, SSPದವರೇ ಕಳಿಸ್ತಾ ಇದ್ದಾರೆ. ನಿಮ್ದು ಏನಾದರೂ ನೀಡ್ ಇರ್ತದೆ ನೋಡಿ, ನಿಮ್ದು ಏನಾದರೂ ಮಿಸ್ಟೇಕ್ಸ್ ಇರ್ತವೆ, ನಿಮ್ದು ಏನಾದರೂ ಒಂದು ನಿಮ್ಮ ಸ್ಟೂಡೆಂಟ್ ಕಡೆಯಿಂದ ಮಾಡಿಸೋದಿರ್ತದೆ, ಅವಾಗ ಕಾಲ್ ಮಾಡಿರ್ತಾರೆ. ಕೆಲವೊಂದಿಷ್ಟು ಹುಡುಗರಿಗೆ ಮಾರ್ಕ್ಸ್ ಕಾರ್ಡ್ ಎಂಟ್ರಿ ಮಾಡ್ಲಿಕ್ಕೆ ಹೇಳಿರ್ತಾರೆ. ಓಕೆ, ಕೆಲವೊಂದಿಷ್ಟು ಏನಾದರೂ ನಿಮ್ಮದು ನೇಮ್ ಏನಾದರೂ ಮಿಸ್ ಮ್ಯಾಚ್ ಆಗಿತ್ತಂದರೆ ಅದು ಮ್ಯಾಚ್ ಮಾಡ್ಲಿಕ್ಕೆ ಹೇಳಿರ್ತಾರೆ. ಓಕೆ, ಆ್ಯಂಡ್ ಕೆಲವೊಂದಿಷ್ಟು ಏನಾದರೂ ಎಕ್ಸ್ಪೈರ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಇತ್ತಂದರೆ ಅದ್ರ ಬಗ್ಗೆ ಅವ್ರು ಕಾಲ್ ಮಾಡಿ ಹೇಳಿರ್ತಾರೆ. ಸೊ ಅಂಥ ಒಂದು ಸ್ಟೂಡೆಂಟಿಗೆ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಹುಡುಗರು ಮೇನ್ ಆಗಿ ಕೇಳ್ತಾ ಇದ್ದಾರೆ ಕೌನ್ಸಿಲಿಂಗ್ ಡೀಟೇಲ್ಸ್, ಕೌನ್ಸಿಲಿಂಗ್ ಅಪ್ಡೇಟ್ ಮಾಡಿಸ್ಲಿಕ್ಕೆ ಕೇಳ್ತಾ ಇದ್ದಾರೆ ಕಾಲ್ ಒಳಗೆ ಅಂತಂದು. ಸೊ ನಿಮ್ಮ ಫೋನ್ ಒಳಗೆ ಬರ್ತದೆ ಅಪ್ಡೇಟ್ ಮಾಡಲಿಕ್ಕೆ? ಸೊ ಖಂಡಿತ ಬರೋಲ್ಲ. ಯಾಕೆ ಬರೋಲ್ಲ? ಕೌನ್ಸಿಲಿಂಗ್ ಬರಂಗಿತ್ತಂದ್ರೆ ನೀವು ಯಾಕೆ ಡಿಪಾರ್ಟ್ಮೆಂಟ್ ಅವ್ರು ಯಾಕೆ ಕಾಲ್ ಮಾಡ್ತಿದ್ರು, ಒದಗಿಸ್ಬೇಕಂತ ಹೇಳ್ತಿದ್ದಾರೆ. ಸೊ ಹಂಗಾಗಿ ನೀವು ಏನು ಮಾಡಿರಿ ಅಂದ್ರೆ ಸಾಧ್ಯ ಆದಷ್ಟು ನಿಮಗೆ ಹತ್ತಿರ ಇರ್ತಕ್ಕಂಥ ನಿಮ್ಮದು BCM ಆಫೀಸು ಅಥವಾ DC ಆಫೀಸಲ್ಲಿ ಯಾವುದಾದ್ರೂ ಒಂದು ಕಡೆ ಹೋಗ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ನಿಮಗೆ ತಾಲೂಕು ಆಫೀಸ್ ಅಂತ ಏನು ಕರಿತೀವಿ, ತಾಲೂಕು ಆಫೀಸ್ಗೆ ಹೋಗ್ಬಿಟ್ರಪ್ಪ ಆಲ್ಮೋಸ್ಟ್ ಕ್ಲಿಯರ್ ಆಗಿಬಿಡ್ತದೆ ನಿಮ್ಮ ಕೌನ್ಸಿಲಿಂಗ್ ಡೀಟೇಲ್ಸ್. ಓಕೆ, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ ಅವ್ರ ಹತ್ರ ನಿಮಗೆ ಕೌನ್ಸಿಲಿಂಗ್ ಡೀಟೇಲ್ಸ್ನ ಇಲ್ಲಿ ಆ್ಯಡ್ ಮಾಡಿಬಿಟ್ರೆ ಕೌನ್ಸಿಲಿಂಗ್ ಅಪ್ಡೇಟ್ ಆಗ್ತದೆ.
ಆ್ಯಂಡ್ ನೆಕ್ಸ್ಟ್ ನಿಮಗೆ ಸ್ಕಾಲರ್ಶಿಪ್ ಯಾವುದೇ ರೀತಿ ತೊಂದರೆ ಆಗಲ್ಲ. ಇದು 3 ವರ್ಷ ಸ್ಟೂಡೆಂಟು ಕೂಡ ಒಂದು ಯಾರಿಗೆ ಹೇಳ್ತಿದ್ದೀನಿ 2023, 24 ಓಕೆ ಆ್ಯಂಡ್ 24 ಮತ್ತು 25 ಆ್ಯಂಡ್ 25 ಮತ್ತು 26 ಸ್ಟೂಡೆಂಟಿಗೆ ಕಾಣಿಸ್ತದೆ. ಓಕೆ ಕಾಲ್ಗಳು ಬರ್ತಾಯಿದೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಇಲ್ಲ ನಿಮ್ಮ ಆದರೂ ಕೂಡ ನಮ್ದು ಏನು ಎಲ್ಲ ಕರೆಕ್ಟ್ ಇದೆ ಬ್ರದರ್, ಎಲ್ಲನೂ ಕೂಡ ಅಮೌಂಟ್ಗಳು ಬಂದಿದೆ, ಬಟ್ ಇದರಲ್ಲಿ ಒಂದು ಅವೇಟೆಡ್ ಅಂತ ಇದೆ, ಏನು ಮಾಡಬೇಕು? ಅವೇಟೆಡ್ ಇತ್ತಂತಂದರೆ ನೀವೇನು ಯಾವುದೇ ರೀತಿ ವರಿ ಮಾಡ್ಕೋಬೇಡಿ, ನೀವೇನು ಅಪ್ಡೇಟ್ ಮಾಡಿಸೋಂಥ ಅವಶ್ಯಕತೆಯೂ ಕೂಡ ಇಲ್ಲ. ಓಕೆ ಬಟ್ ಅವೇಟೆಡ್ ಇಲ್ಲ, ಬಟ್ ಎಸ್ ಅಂತ ಅಷ್ಟೇ ಆಗಿದೆ, ಆದರೆ ಅಮೌಂಟ್ ಇನ್ನೂ ಕೂಡ ಬಂದಿಲ್ಲ, ಅವೇಟೆಡ್ಡು ಕೂಡ ಇಲ್ಲ ಅಂತಂದರೆ ಖಂಡಿತ ನೀವು ಅಪ್ಡೇಟ್ ಮಾಡಿಸ್ಲೇಬೇಕಾಗ್ತದೆ. ಹೋಗ್ಬಿಟ್ಟು ಸಾಧ್ಯ ಆದಷ್ಟು ನೋ ಇದ್ದರೂ ಕೂಡ ಹೋಗ್ರಿ. ಓಕೆ ಮತ್ತು ನೋ ಇದ್ದರೂ ಕೂಡ ಹೋಗ್ಬೇಕಂತಲ್ಲ, ನೋ ಮತ್ತು ಎಸ್ ಇದ್ದು ಬಟ್ ಅವೇಟೆಡ್ ಬಂದಿಲ್ಲ ಅಂತಂದರೆ ಅವ್ರು ಏನು ಕೇಳಿರ್ತಾರೆ ಫೋನ್ ಕಾಲ್ ಒಳಗಡೆ ಅದನ್ನ ಅಪ್ಡೇಟ್ ಮಾಡಿಸ್ಲೇಬೇಕು. ಓಕೆ ಆ್ಯಂಡ್ ಮಾರ್ಕ್ಸ್ ಅಂತೂ ನಿಮ್ಗೆ ಎಂಟ್ರಿ ಮಾಡ್ಲಿಕ್ಕೆ ಗೊತ್ತಿದೆ, ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಅಂತೂ ನಿಮಗೆ ಆಫೀಸ್ಗೆ ಹೋಗಲೇಬೇಕಾಗ್ತದೆ, ಇಲ್ಲೆಲ್ಲೂ ಕೂಡ ಮಾಡ್ಲಿಕ್ಕೆ ಬರಲ್ಲ, ಯಾಕಂದರೆ ಡಿಪಾರ್ಟ್ಮೆಂಟ್ ಲಾಗಿನ್ ಇದೆ ಅದು. ಓಕೆ ಸರಿ ಕಣ್ರು, ಇದಿಷ್ಟು ಸದ್ಯಕ್ಕೆ ನಾನು SSB ಬಗ್ಗೆ 2 ಟಾಪಿಕ್ ಮಾತಾಡಿದ್ದೀನಿ. ಆ್ಯಂಡ್ ಇದೇ ರೀತಿ ಏನಾದರೂ ಅಪ್ಡೇಟ್ಸ್ಗಳು ಹೇಳ್ತಾ ಇರ್ತೀನಿ. ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು, ಬಾಯ್.